ಸ್ವಾಮಿಗಳೇ, ನಿಮ್ಮ ಹತ್ರ ಬಟ್ಟೆ ಜಾಸ್ತಿ ಇದೆ ಅಂತೇಳಿ ಅದನ್ನ ಬಿಡೋದಕ್ಕೆ ಪಂಪಾ ನದಿನೇ ಬೇಕಾ ಅಯ್ಯಪ್ಪ. ಸ್ವಾಮಿಗಳೇ, ನೀವು ಬಿಡ್ತಾ ಇರೋದು ಬಟ್ಟೆನಲ್ಲ ಸ್ವಾಮಿ, ನೀವು ಸಂಪಾದನೆ ಮಾಡಿದಂತಹ ಪುಣ್ಯವನ್ನ ಸ್ವಾಮಿ. ಈ ಬಟ್ಟೆನ ಧರಿಸಿ ನೀವು ಮಾಡಿರುವಂತಹ ವ್ರತ ಎಷ್ಟು ಪುಣ್ಯ ಇದೆ ಗೊತ್ತಾ ಸ್ವಾಮಿ. ಆ ಬಟ್ಟೆಯಲ್ಲಿ ಎಷ್ಟು ಪುಣ್ಯಗಳನ್ನ ಗಳಿಸಿರ್ತೀರ ಗೊತ್ತಾ ಆ ಬಟ್ಟೆಯಲ್ಲಿ. ಅದನ್ನ ನೀವು ಬಿಡಕ್ಕೆ ಹೋಗ್ತಾ ಇದ್ದೀರಾ ಸ್ವಾಮಿ. ಸ್ವಾಮಿಗಳೇ, ನೀವು ಬಿಡ್ತಾ ಇರೋದು ಬರೀ ಬಟ್ಟೆನಲ್ಲ, ನೀವು ಸಂಪಾದನೆ ಮಾಡಿದಂತಹ, ನೀವು ಗಳಿಸಿದಂತಹ ಪುಣ್ಯವನ್ನ ಬಿಡ್ತಾ ಇದ್ದೀರಾ ಅಯ್ಯಪ್ಪ. ನಾವು ಶಬರಿಮಲೆ ಯಾತ್ರೆ ಮಾಡ್ತಾ ಇರೋದು ಪುಣ್ಯವನ್ನ ಸಂಪಾದನೆ ಮಾಡೋದಕ್ಕೆ ಸ್ವಾಮಿ, ಪಾಪವನ್ನ ಕಳೆಯೋದಕ್ಕೆ ಸ್ವಾಮಿ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅಯ್ಯಪ್ಪ? ಪುಣ್ಯವನ್ನ ಬಿಡ್ತಾ ಇದ್ದೀರಾ, ಪಾಪವನ್ನ ಹೊತ್ಕೊಂಡು ಬರ್ತಾ ಇದ್ದೀರಾ ಸ್ವಾಮಿ. ಸ್ವಲ್ಪ ಆಲೋಚನೆ ಮಾಡಿ ಅಯ್ಯಪ್ಪ. ಇದು ಯಾರು ಹೇಳಿದ್ರು ಗೊತ್ತಿಲ್ಲ, ಯಾಕೆ ಈ ಕಾರ್ಯವನ್ನ ಮಾಡ್ತೀರಾ? ದಯವಿಟ್ಟು ಮಾಡಬೇಡಿ. ಪುಣ್ಯವನ್ನ ಕಲ್ಕೋತೀರಾ, ಪಾಪವನ್ನು ಹೊತ್ಕೊಂಡ್ ಬರ್ತೀರಾ. ಸ್ವಾಮಿಯೇ ಶರಣಮಯ್ಯಪ್ಪ.